ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಮ್ಮ ಮನೆಯವರು ನಾಟಿ ಕೋಳಿ ಅಂತ ತಂದಿದ್ರು. ಅದು ಏನು ಪ್ಯೂರ್ ನಾಟಿ ಕೋಳಿನೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ತಂದರು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಎಲ್ಲ ಮಸಾಲೆನೂ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ನಾನು ಫಸ್ಟೇ. ಸೊ ಇದು ಸ್ಪೈಸಸ್ಸು, ಗಸಗಸೆ, ಕಾಳುಮೆಣಸು, ಚಕ್ಕೆ, ಲವಂಗ, ಕಡಲೆ. ಸೊ ಹಾಗಿದ್ರೆ ಬನ್ನಿ ಇದನ್ನೆಲ್ಲ ಹುರ್ಕೊಂಡು ಬರೋಣ. ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಈರುಳ್ಳಿ, ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಕೆಂಪಗಾಗಬೇಕು. ಸೊ ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾನೆ ಇರೋಣ. ಸೊ ನೋಡಿದ್ರಲ್ಲ, ಈರುಳ್ಳಿ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿನೂ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನನಗೇನಂದರೆ ಬೆಳ್ಳುಳ್ಳಿ ಫುಲ್ ಚಿಪ್ಪೆ ಬಿಡಿಸಿರಬೇಕು, ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಾಗಿರ್ಬೋದು ಅಥವಾ ಸಾರಿಗಾಗಿರ್ಬೋದು ಸಮಾಧಾನ. ಸೊ ಹಾಗಾಗಿ ಚಿಪ್ಪೆ ಸಮೇತ ಹಾಕೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಇಲ್ಲಿ 4 ಹಸಿಮೆಣ್ಸಿನ್ಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ನೋಡಿ, 4 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಆದಮೇಲೆ ಈಗ ಕಾಯಿ ತುರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಫ್ರೈ ಮಾಡೋಣ. ಸೊ ನೀವು ನಾಟಿ ಕೋಳಿ ಇಷ್ಟನಾ ಏನು ಹೇಗೆ ಅನ್ನೋದನ್ನು ತಿಳಿಸಿ. ನಾವು ನಾಟಿ ಕೋಳಿ ಸಾರು ಸ್ವಲ್ಪ ಮಾಡೋದು ಅಪರೂಪ, ಮಾಡಿದಾಗಂತೂ ಇಷ್ಟಪಟ್ಟು ತಿಂತೀವಿ. ಸೊ ಈಗ ನಾನು ಸ್ಪೈಸಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಕಾಳುಮೆಣಸು ಈ ಸಾರಿಗೆ ಹಾಕಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕಡಲೆಪಪ್ಪು ಇದೆಲ್ಲನೂ ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ ರೀತಿ ಹೊಸದಡ್ಕು ಮಾಡಿದ್ರಿ? ಗಸಗಸೆನ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಯಾಕಂದರೆ ಈಗಲೇ ಹಾಕಿದ್ರೆ ಗಸಗಸೆ ಅಷ್ಟು ಟೇಸ್ಟ್ ಸಿಗಲ್ಲ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕಿ ಗಸಗಸೆನ ಹುರಿತೀನಿ. ಗಸಗಸೆ ಹಾಕೋದು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದನ್ನು ಮರಿಬೇಡಿ, ಆವಾಗಲೇ ನಾಟಿ ಕೋಳಿ ಸಾರು ಟೇಸ್ಟ್ ಕೊಡೋದು. ಸೊ ಇದೆಲ್ಲ ಫ್ರೈ ಮಾಡಿಕೊಂಡು ಒಂದು ಟೊಮೊಟೊ, ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳಲ್ಲ ನಾನಿಲ್ಲಿ, ಒಂದೇ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಕೆಂಪಗಾಗಬೇಕು, ಕೆಂಪಗೆ ಅಂದರೆ ಜಾಸ್ತಿ ಕೆಂಪಗಲ್ಲ, ಸ್ವಲ್ಪ ಲೈಟಾಗಿ ಕೆಂಪಗಾದರೆ ಸಾಕು. ಈಗ ಗಸಗಸೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋಣ. ಎಷ್ಟು ಚೆಂದ ಇರುತ್ತೆ ಗೊತ್ತಾ ಗಸಗಸೆ ಹಾಕಿದ್ರೆ, ನೀವು ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಗಸಗಸೆ ಈ ಒಂದು ನಾಟಿ ಕೋಳಿ ಸಾರಿಗೆ ಮಾತ್ರ ನಾನು ಗಸಗಸೆ ಹಾಕೋದು, ಎಲ್ಲ ಸಾರಿಗೂ ಹಾಕೋಲ್ಲ. ಯಾಕಂದರೆ ಎಲ್ಲ ಸಾರಿಗೆ ಹಾಕ್ಬಿಟ್ರೆ ಮಾಮೂಲಿ ಸಾರಿಗೂ ನಾಟಿ ಕೋಳಿ ಸಾರಿಗೂ ಏನು ವ್ಯತ್ಯಾಸ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ನಾಟಿ ಕೋಳಿ ಸಾರಿಗೆ ಮಾತ್ರ ನಾನು ಗಸಗಸೆ ಹಾಕೋದು. ಸೊ ಈಗ ಮತ್ತೆ ಕೊತ್ತಂಬರಿನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಸೈಡಿಗೆ ಇಡೋಣ, ಸ್ವಲ್ಪ ತಣ್ಣಗಾಗಲಿ ಅಂತ. ಮಸಾಲೆ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ನಾಟಿ ಕೋಳಿನ ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ, ಓಕೆನಾ? ಸೊ ನೀವು ಇದೇ ರೀತಿ ಮಾಡಿ ತಿನ್ನಿ, ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಕಮೆಂಟಲ್ಲಿ. ಸೊ ನನ್ನ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಇರೋದು, ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಇದನ್ನು ಸೈಡ್ಗಿಟ್ಟು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಮತ್ತಷ್ಟು ಟೇಸ್ಟು ಒಗ್ಗರಣೆಗೆ ಸಿಗುತ್ತೆ. ನಾನ್ ವೆಜ್ ಸಾರಿ ಯಾವುದೇ ನೀವು ಮಾಡಿ ಅದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಓಕೆನಾ? ನೀವು ಇದೇ ರೀತಿನ ಯಾವ ರೀತಿ ಒಗ್ಗರಣೆ ಕೊಡ್ತೀರಾ? ಇದೇ ರೀತಿ ಕೊಡ್ತೀರಾ ಅಥವಾ ಬೇರೆ ಥರ ಕೊಡ್ತೀರಾ ತಿಳಿಸಿ, ಓಕೆನಾ? ಸೊ ಈಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕೆಲವರು ಸೊಪ್ಪು ಸ್ಮೆಲ್ ನನಗಾಗಲ್ಲ ಅಂತಾರೆ, ಸೊ ಅಂಥವ್ರು ಸ್ಕಿಪ್ ಮಾಡ್ಬೋದು. ಸೊ ಇಲ್ಲ ನನಗಿಷ್ಟ ಅನ್ನೋರು ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಹಾಕಿ ನಾಟಿ ಕೋಳಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸೊ ಆ ನೀರು ಹಿಂಗವರೆಗೂ ಇರಬೇಕು. ಏನು ಗೊತ್ತಾ, ಈ ಒಂದು ಸಿಟಿ ಕಡೆ ಪ್ಯೂರ್ ನಾಟಿ ಕೋಳಿನೇ ಸಿಗಲ್ಲ. ಸೊ ಅರ್ಧ ನಾಟಿ ಕೋಳಿ ಸೆಕೆಂಡ್ ಕ್ವಾಲಿಟಿ ಅಂತೆ. ನಾಟಿ ಕೋಳಿಲೂ ಸೆಕೆಂಡ್ ಕ್ವಾಲಿಟಿ ಇದೆಯಾ ಅನ್ನೋದೇ ನನಗೆ ಪ್ರಶ್ನೆ. ಸೊ ಫಾರಮ್ ಕೋಳಿ ಬೇರೆ, ಇದೇ ಬೇರೆ. ಫಾರಮ್ ಕೋಳಿ ಕಮ್ಮಿ ರೇಟಿಗೆ ಸಿಗುತ್ತೆ, ಬಟ್ ಇದು ನಾಟಿ ಕೋಳಿ ಅಂತ ಕೊಟ್ಟಿದ್ದಾರೆ. ಬಟ್ ನೋಡಬೇಕು, ನಾಟಿ ಕೋಳಿನೇ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ಕಾಲು ಎಲ್ಲ ನೋಡ್ತಾ ಇದ್ದರೆ ನಾಟಿ ಕೋಳಿ ಥರನೇ ಇದೆ. ಸೊ ನಾಟಿ ಕೋಳಿ ಸಾರು ಇಲ್ಲಿ ರೆಡಿ ಆಗ್ತಾಯಿದೆ. ಆದರೆ ಊರುಗಳಲ್ಲಿ ಸಿಗುತ್ತಲ್ಲ ಪ್ಯೂರ್ ನಾಟಿ ಕೋಳಿ, ಅದರಲ್ಲಿ ಒಂದು ಸತಿ ನಾವು ಅಡುಗೆ ಮಾಡಿ ತಿನ್ನಬೇಕು. ಹೇಗಿರುತ್ತೆ ಒಲೆಯಲ್ಲಿ ಮಾಡಿ ಊರ ಕಡೆ ಕುತ್ಕೊಂಡು ತಿಂತಾಯಿದ್ರೆ ಮಳೆಗಾಲದಲ್ಲಿ ಸೂಪರಾಗಿರುತ್ತೆ. ಸೊ ಹಾಗೆ ಎಲ್ಲ
ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ನೀರು ಇಂಗಬೇಕು, ಚೆನ್ನಾಗಿ ಇದು ನೀರು ಇಂಗೋ ಅಷ್ಟರಲ್ಲಿ ಇಲ್ಲಿ ನಾವು ಮಸಾಲೆ ರುಬ್ಕೊಂಡು ಬರೋಣ. ಇಲ್ಲಿ ಒಂದು ಕಡೆ ಮೊಟ್ಟೆನೂ ಬೇಯಿಸೋಕ್ಕಿಟ್ಟಿದ್ದೆ ನಾನು ಆಲ್ರೆಡಿ. ಸೊ ಈಗ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿರುವಂತಹ ಮಸಾಲೆನೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡ್ರೆ, ಖಾರದ ಪುಡಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೆ. ಯಾಕಂತ ಹೇಳಿದ್ರೆ ಬಿಸಿಲಲ್ವ, ಅದ್ರ ಜೊತೆಗೆ 4 ಹಸಿಮೆಣ್ಸಿನ್ಕಾಯಿ ಬೇರೆ ಸೇರಿಸ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಖಾರ ಸ್ವಲ್ಪ ಕಮ್ಮಿನೇ ಇರಲಿ ಅಂತ ಈ ರೀತಿ ಹಾಕೋತಾ ಇದ್ದೀನಿ. ಈಗ ನಿಮಗೆ ಎಷ್ಟು ಬೇಕು ನೀವು ಖಾರ ಮತ್ತು ಉಪ್ಪು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು. ಸೊ ನೋಡಿ, ಇಲ್ಲಿ ಚಿಲ್ಲಿ ಪೌಡ್ರನ್ನೂ ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿ ಬರ್ತೀನಿ. ಸೊ ನೀವು ಸಹ ನನ್ನ ಥರನೇ ನನ್ನ ಮೆಥಡೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ಮೊದಲಿಗೆ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಸಹ ಟ್ರೈ ಮಾಡಿ. ಈಗ ಒಂದು ಕಡೆ ಇದು ಬೇಯ್ತಾ ಇದೆ, ಅಷ್ಟರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಅಂತ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಬನ್ನಿ ನನ್ನ ಜೊತೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಗ್ರೈಂಡ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಮಸಾಲೆ. ಸೊ ನೀವು ಸಹ ಇದೇ ರೀತಿ ರುಬ್ಕೊಳ್ಳಿ, ಸಣ್ಣದಾಗಿ ರುಬ್ಕೋಬೇಕು. ಸೊ ರುಬ್ಕೊಂಡಾದಮೇಲೆ ಈಗ ನಾಟಿ ಕೋಳಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆ ಒಂದು ಮಸಾಲೆನ ಮಿಕ್ಸ್ ಮಾಡಿ ಮಸಾಲೆ ಮೇಲೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ಮೊದಲು ಸಹ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಮಸಾಲೆ ಸಹ ರೆಡಿಯಾಗಿದೆ ಅಲ್ವಾ. ಸೊ ಮಸಾಲೆನೂ ಸಹ ರೆಡಿಯಾಗಲಿ, ಅದಕ್ಕೆ ಸಹ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ಕೆಲವರಿಗೆ ತೆಳ್ಳಗೆ ಇರಬೇಕು ನಾಟಿ ಕೋಳಿ ಸಾರು, ಕೆಲವರಿಗೆ ಗಟ್ಟಿಗಿರಬೇಕು. ನಿಮಗೆ ಯಾವ ರೀತಿ ಬೇಕು, ತೆಳ್ಳಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಪರವಾಗಿಲ್ಲ, ನನಗೆ ಮೀಡಿಯಮ್ ಸಾಂಬಾರು ಥರನೇ ಇರಲಿ ಅಂತ ಹೇಳಿದ್ರೆ ಗಟ್ಟಿಗೆ ಇರಲಿ, ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಓಕೆನಾ. ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಹಾಗೆ ನನ್ನ ಚಾನಲಲ್ಲಿ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೆಲ್ಲ ಆದಮೇಲೆ ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡೋಣ. ಹಾಗೆ ಒಂದು 7ರಿಂದ 8 ವಿಷಿಲ್ನ ಬರೆಸ್ತೀನಿ ನಾನು, ಯಾಕಂದರೆ ಮಕ್ಕಳು ಸಹ ತಿನ್ನಬೇಕಲ್ವ, ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು 7ರಿಂದ 8 ವಿಷಿಲ್ನ ಬರೆಸ್ತೀನಿ. ವಿಷಿಲ್ ಬಂದಮೇಲೆ ಯಾವ ರೀತಿ ರೆಡಿ ಆಗುತ್ತೆ ನನ್ನ ಒಂದು ನಾಟಿ ಕೋಳಿ ಸಾರು ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚೋಣ. ಈಗ ಏನಂತಾರೆ, ಲಿಡ್ನ ಮುಚ್ಚೋಣ. ಸೊ ಲಿಡ್ ಮುಚ್ಚಿ 7ರಿಂದ 8 ವಿಷಿಲ್ನ ಬಾರಿಸಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಯಾವ ರೀತಿ ಬಂತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ನೀವು ಸಹ ಇದೇ ರೀತಿ ಮಾಡಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸೊ ಈ ವಿಷಿಲ್ ಬಂದಮೇಲೆ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದೇ ರೀತಿ ಟ್ರೈ ಮಾಡಿ. ಓಕೆ. ಸೊ ನೋಡಿ, 7ರಿಂದ 8 ವಿಷಿಲ್ ಬಂದ ಮೇಲೆ ಈಗ ವಿಷಿಲ್ನ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆಂದ ಕಾಣ್ತಿತ್ತು ಗೊತ್ತಾ ನಾಟಿ ಕೋಳಿ ಸಾರು. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು, ಆದ್ರೂ ಸಹ ವೀಡಿಯೋ ಮಾಡಬೇಕಲ್ವ. ನೋಡಿ, ನನಗೆ ಇದೇ ರೀತಿ ಇರಬೇಕು, ಇಷ್ಟೇ ತೆಳ್ಳಗಿರಬೇಕು. ಯಾಕಂತೇಳಿದ್ರೆ ನಾಟಿ ಕೋಳಿ ಕುದೀತಾ ಗಟ್ಟಿಯಾಗೋಗುತ್ತೆ. ಅದಕ್ಕೆ ನಾವು ಸಾರು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗಟ್ಟಿ ಮಾಡಿ ಆಮೇಲೆ ನೀರು ಹಾಕಿ ನಾವು ಮತ್ತೆ ಕುದಿಸಿದ್ರೆ ಅದು ಟೇಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ಕಡೆ ಮೊಟ್ಟೆ ಹಾಗೆ ಕಬಾಬು ಜೊತೆಗೆ ನಾಟಿ ಕೋಳಿ ಸಾರು, ಮುದ್ದೆ ಆ್ಯಕ್ಚುಲಿ ಮಾಡಬೇಕು, ಆದರೆ ವಿಡಿಯೋ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ನೀವು ಇದೇ ರೀತಿ ಮಾಡಿ ತಿನ್ನಿ, ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಲವ್ ಯು ಆಲ್, ಬಾಯ್.